ಏ ರಜನಿ, ಏನು ತುಂಬಾ ಸಂತೋಷದಲ್ಲಿದ್ದಂತಿದೆಯಲ್ಲ? ನೋಡಿ, ಊಟದಲ್ಲಿ ಉಪ್ಪಿಲ್ಲದಂತೆ ಹಾಗೆ ಯಾವಾಗ್ಲೂ ಕಾಮದಲ್ಲಿ ಕೊರಗ್ತಿದ್ರು ನನಗೆ ಮನ್ಮಥನ ಹಾಗೆ ನೀವು ಬಂದಾಗ ನನ್ನ ಸಂತೋಷಕ್ಕೆ ಯಾವ ಪರಿವಿದೆ ಹೇಳಿ? ನಾನು ಖುಷಿಯಾಗಿ ಇದ್ದೀನಿ. ಬೆಳಕಿನ ಕೆಳಗೆ ಕತ್ತಲೆಂಬುವುದನ್ನು ಮರೆಯಬೇಡ ರಜನಿ. ಎಂದಾದರೂ ಒಂದು ದಿನ ನಿನ್ನ ಗಂಡನಿಂದ ನಮಗೆ ಅಪಾಯ ತಪ್ಪಿದ್ದಲ್ಲ. ಡೋಂಟ್ ವರಿ, ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಒಂದು ವೇಳೆ ಏನಾದ್ರೂ ನನ್ನ ಗಂಡ ಅನ್ಸ್ಕೊಂಡಿರೋ ಷಂಡ ನಮ್ಮಿಬ್ಬರ ಪ್ರಣಯ ದಾಟಕ್ಕೆ ಏನಾದ್ರೂ ಬಂದ ಅಂದ್ರೆ ಅವನನ್ನು ಮುಗಿಸುವ ಕಲೆ ನನಗೆ ಗೊತ್ತಿದೆ. ಒಂದ್ ವೇಳೆ ನಮ್ಮಿಬ್ಬರ ಈ ಪ್ರಣಯ ದಾಟವನ್ನ ನೋಡ್ಕೊಂಡು ಸುಮ್ಮನೆ ಇದ್ದ ಅಂದ್ರೆ ಅವನಷ್ಟು ಒಳ್ಳೆಯವರೇ ಯಾರು ಇಲ್ಲ ಅಂತ ತಿಳಿದ್ಬಿಡ. ರಜನಿ, ಜಗತ್ತಿನ ಯಾವ ಗಂಡ ಪ್ರಾಣಿಯು ತನ್ನ ಹೆಂಡತಿ ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿ ರಸಲೀಲಿ ಆಡುವುದನ್ನು ಕಂಡು ಸಹಿಸಿಕೊಂಡು ಇರಲು ಸಾಧ್ಯವಿಲ್ಲ ರಜನಿ. ಸಾಧ್ಯ ಇಲ್ಲ ಅಂತಂದ್ರೆ ಅವನನ್ನೇ ಮುಗಿಸ್ಬಿಡ್ತಾಳೆ ಈ ರಜನಿ. ಹೆಚ್ಚಬೇಕು ರಜನಿ, ನಿನ್ನ ಧೈರ್ಯ ಕೊಡು. ಯಾವುದಕ್ಕೂ ಇದು ನನ್ನ ಹತ್ತಿರ ಇರುವುದೇ ಒಳ್ಳೆಯದು. ತೆಗೆದುಕೊಳ್ಳಿ, ಅದಕ್ಕೇನೋ ನಿಮ್ಮ ಹತ್ರ ಇದ್ರು ಅಷ್ಟೇ, ನನ್ನ ಹತ್ರ ಇದ್ರು ಅಷ್ಟೇ. ಹಾ, ಇದು ನನ್ನ ಪ್ರಿಯತಮೆಗೆ ಚಿಕ್ಕ ಕಾಣಿಕೆ. ರಜನಿ, ನೀನೀಗ ಎಷ್ಟು ಚೆನ್ನಾಗಿ ಕಾಣ್ತಿ ಗೊತ್ತಾ? ಆ ರಂಬೆ ಊರ್ವಶಿಯ ನಾಚಿ ತಲೆ ತಗ್ಗಿಸ್ಬೇಕು ಈ ನಿನ್ನ ಸೌಂದರ್ಯದ ಮುಂದೆ. ಬಾಳ ಹೋಗಬೇಡಿ, ನನ್ನ ದೃಷ್ಟಿ ಆಗುತ್ತೆ. ಬಹಿರಂಗವಾಗಿ ನೋಡ್ತಾ ಇದೆ ಈ ನಿಮ್ಮ ಕಣ್ಣುಗಳು. ಏನಂದೆ? ಕೈ ಹಿಡಿದ ಹೆಂಡತಿಗೆ ಸುಖ ಕೊಡದೆ ಷಂಡನಂತೆ ಬಾಳ್ತಿರುವ ನಿನ್ನಂಥ ಗಂಡ ಇದ್ದಾಗ ಮತ್ತೊಬ್ಬ ಜೊತೆ ಸುಖ ಪಟ್ರೆ ತಪ್ಪೇನೂ ಇಲ್ವಲ್ಲ? ಅನ್ಯ ಗಂಡಸಿನ ಸುಖ ಬೇಕಾದ ಹೆಣ್ಣು ನೀನಾಗಿದ್ದರೆ ಸೂಳೆ ಆಗಬೇಕಾಗಿತ್ತು. ಸೂಳೆ ನೀನಾಗಿದ್ದರೆ ಗಂಟೆಗೊಂದು ಗಂಡಸಿನ ಅಂಗ ಸುಖ ಅನುಭವಿಸುತ್ತಿದ್ದೆ, ಯಾರ ಭಯವೂ ಇಲ್ಲದೆ. ಸಪ್ತಪದಿ ತುಳಿದು ಸತಿಯಾಗಿ ಬಂದು ಸೂಳೆ ಆಗಿ ಬಯಸಿರುವೆಯಲ್ಲ, ನಾಚಿಕೆ ಆಗುದಿಲ್ಲವೇ ನಿನಗೆ? ಮಿಸ್ಟರ್ ರಾಜಣ್ಣ, ಸಪ್ತಪದಿ ತುಳಿದು ಸತಿಯಾಗಿ ಬಂದವಳು ಸಾಯು ತನಕ ತಾಳಿ ಕಟ್ಟಿದವನ ಸತ್ತು ಎಂದು ತಿಳಿದುಕೊಂಡಿದ್ರೆ ಅದು ನಿನ್ನ ತಪ್ಪು. ಒಟ್ಟಿಕೊಂಡವಳ ಕಾಮದೃಶ್ಯನ್ನು ತೀರಿಸದ ಷಂಡ ನೀನಾದಾಗ ಅನ್ಯ ಗಂಡನಿಂದ ಸುಖ ಪಡೆದೆ ಬೇರೆ ದಾರಿ ಯಾವುದಿದೆ ಹೇಳು ಈ ನಿನ್ನ ಹೆಂಡತಿಗೆ? ಮೋತ್ತಲೆ ಬಾಯಿ, ಎಂದಲ ತಿನ್ನುವ ನಾಯಿ, ಸ್ನೇಹಿತನೆಂಬ ಶಬ್ದದ ಪರಿವೇ ಇಲ್ಲದ
ಫ್ರೆಂಡ್ ಈ ಸೆಕೆಂಡ್ ವೈಫ್ ಅನ್ನೋ ಮಾತನ್ನು ಸುಳ್ಳು ಮಾಡಿ ಸ್ನೇಹಿತನ ಹೆಂಡತಿ ಮಿಂಡ ಎನ್ನುವ ನಿನ್ನಂತ ತಾಯಿಗಂಡದ ಉಪದೇಶ ನನಗೆ ಬೇಕಾಗಿಲ್ಲ. ಲೇ ಗೈಯಾಳಿ, ಸತಿ ಸೋಗಿನ ಸೂಳೆ, ಮಿಂಡನೊಡಗೂಡಿದೆ ಸುಖ ಉಂಡಿಯಲ್ಲ, ಅನುಭವಿಸು ನಿನ್ನ ಪಾಪಕ್ಕೆ ತಕ್ಕ ಪ್ರತಿಫಲವನ್ನು. ನಿಮ್ಮಿಬ್ಬರ ದಾರುಣ್ಯ ಹತ್ಯೆ ಆಗಲೇಬೇಕು. ಒಂದು ಹೆಜ್ಜೆ ಮುಂದಿಟ್ರೆ ಸೂಟ್ ಮಾಡಿಬಿಡುವೆ ನಿನ್ನನ್ನು. ಕೈಯಲ್ಲಿ ಪಿಸ್ತೂಲಿದೆ ಎಂದು ಹೆದರಿಸುವೇನಲ್ಲೇ? ನಿನ್ನನ್ನು ಬದುಕಲು ಬಿಟ್ಟರಲ್ಲವೇ ನೀನು? ಮೊದಲು ನಿನ್ನನ್ನು ಕೊಲ್ಲುವೆ. ಒಂದು ಹೆಜ್ಜೆ ಮುಂದಿಟ್ರೆ ಸುಟ್ಟು ಬಿಡುವೆ ನಿನ್ನನ್ನು. ಅವ್ರನ್ನ ಕೊಲ್ಲೋದು ಬೇಡ ಬೇಡ, ನಾವೇ ಇಬ್ರ ಎಲ್ಲಾದ್ರೂ ದೂರ ಹೊರಟು ಹೋಗ್ಬಿಡೋಣ. ನನ್ನ ಎದುರಿನಲ್ಲೇ ಮಿಂಡನೊಡಗೂಡಿ ಓಡಿ ಹೋಗುವೆಯಾ ಸತಿ ಸಾವಿತ್ರಿ? ವೀರೇಂದ್ರ, ಇದಕ್ಕೆಲ್ಲ ನೀನೇ ಕಾರಣ. ಮೊದಲು ನಿನ್ನನ್ನು ಬಿಡಬಾರದು. ಒಂದು ಹೆಜ್ಜೆ ಮುಂದಿಟ್ರೆ ಸೂಟ್ ಮಾಡಿಬಿಡುವೆ. ಎಂತ ತಪ್ಪು ಮಾಡಿಬಿಟ್ಟೆ. ನಿನ್ನ ಗಂಡನಿಗಿಟ್ಟ ಗುರಿ ನಿನ್ನನ್ನು ಬಲಿ ತೆಗೆದುಕೊಂಡಿದ್ದೆ. ನಾನು ಮಾನವತಿ ಸತಿಯಾಗಿ ಬಾಳದೆ ಸೋಳೆಯಾಗಿ ಬಾಳಿಬಿಟ್ಟೇನೆ. ನಿಮಗೆ ಮಾಡಬಾರ್ದ ಅನ್ಯಾಯ ಮಾಡಿದೆ. ಸಾಧಕ್ಕೆ ದೇವರಂತಿರುವ ನನ್ನ ಭಾವನೆಗೆ ಕಳ್ಳ ಅನ್ನೋ ಅಪವಾದ ಕೊಟ್ಟು ಮನೆಯಿಂದ ಹೊರ ಹಾಕಿದೆ. ನನ್ನಂತ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತನೆ ನೀಡಿದ ನೀನು. ಗೋಕುಲದಂತಿದ್ದ ನನ್ನ ಮನೆ ಸರ್ವನಾಶ ಮಾಡಿದ್ದೆಲ್ಲ ನಿಲ್ಲಲೇ, ನಿನ್ನ ಬದುಕಲು ಬಿಡಲಾರೆ. ನಮಸ್ಕಾರ ಸಾಹೇಬ್ರ. ಗಡನ ಬರಾಕ ಫೋನ್ ಮಾಡಿದಿರಲ್ಲ, ನಮ್ಮ ಅಪ್ಪಾಜಿ ಅವರು ನಮ್ಮನ್ನ ಕಳಿಸ್ಕೊಟ್ಟಾರಿ ನಿಮ್ಮ ಭೇಟಿಗೆ. ನಮ್ಮ ರಾಜನಿಗೆ ಏನಾಗೈತೆ ಅನ್ನೋದು ಹೇಳ್ರಿ ಸಾಹೇಬ್ರ. ಭಯ ಪಡುವಂತೇನಿಲ್ಲ ಶಿವಣ್ಣ. ಅಂದ ಹಾಗೆ ಪ್ರತಾಪ್ ರಾಜಣ್ಣನ್ನು ಬೆನ್ನಟ್ಟಿಕೊಂಡ ಹೋಗಿದ ವ್ಯಕ್ತಿ ಪತ್ಯಾದನೆ. ಆ ವ್ಯಕ್ತಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಕಿರಣ್. ಆದರೂ ಅವನನ್ನು ಹಿಡಿಯುವ ಪ್ರಯತ್ನ ನಾವು ಇನ್ನೂ ನಿಲ್ಲಿಸಿಲ್ಲ. ರಾಜಣ್ಣನ ಕಂಡೀಷನ್ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಅಂದಂಗೆ ಇವ್ರ್ಯಾರು ಕಿರಣ್? ಇವರೇ ರಾಜಣ್ಣನ ಶಿವಣ್ಣ ಅಂತ. ನಿಮ್ಮವರು ರಾಜಣ್ಣನ ತಂದು ಅಡ್ಮಿಟ್ ಮಾಡಿದ ತಕ್ಷಣವೇ ನಾನೇ ಟೆಲಿಗ್ರಾಮ್ ಮಾಡಿದ್ದೆ. ಅದಕ್ಕೆ ಇವರು ತಂದೆಯವರನ್ನು ಕಳಿಸಿದ್ದಾರೆ. ಸಾಹೇಬ್ರ, ಏನ್ ನೀವು ಮಾತಾಡೋ ಮಾತು ಕೇಳಿದ್ರ ನನಗೆ ಭಯ ಆಗಲತ್ತೈತ್ರಿ ಸಾಹೇಬ್ರ. ನನ್ನ ರಾಜಣ್ಣ ಏನಾಗೈತೆ ಅನ್ನೋದು ಸ್ವಲ್ಪ ಹೇಳ್ರಿ ಸಾಹೇಬ್ರ, ಹೇಳ್ರಿ. ಸಮಾಧಾನ ಶಿವಣ್ಣ. ನಿಮ್ಮ ರಾಜನಿಗೂ ಇನ್ಯಾವುದೋ ವ್ಯಕ್ತಿಗಳ ಮಧ್ಯೆ ಯಾವುದೋ ಕಾರಣಕ್ಕೆ ಜಗಳವಾಗಿ ಅದು ಕೊಲೆ ಹಂತ ತಲುಪಿದಾಗ ಈ ರಾಜಣ್ಣ ಅವನನ್ನು ಕೊಲೆ ಮಾಡೋದೆಂದು ಬೆನ್ನಟ್ಟಿಕೊಂಡು ಹೋಗಿದ್ದಾಗ ಹಿಂದಿನ ಬರುವ ಕಾರಣ ಗಮನಿಸಿದ ಓಡುತ್ತಿದ್ದ ರಾಜನಿಗೆ ಅಪಘಾತವಾದ್ದರಿಂದ ಅಲ್ಲಿದ್ದ ಪ್ರತಾಪ್ ಪೊಲೀಸರು ತಕ್ಷಣ ನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅದು ಅಲ್ಲದೆ ಅವನು ಆ ವ್ಯಕ್ತಿಯನ್ನು ಹುಡುಕುವ ಶೋಧನೆ ಕೂಡ ನಡೆಸಿದ್ದಾರೆ. ಅಂದ್ರ ಸಾಹೇಬ್ರ,
ನಮ್ಮ ರಾಜಣ್ಣಗ ಬಹಳ ಪೆಟ್ಟಾಗೈತೇನ್ರಿ ಸಾಹೇಬ್ರ? ಮೊದಲು ನಾನು ಅವನ್ನ ನೋಡ್ಬೇಕು, ತೋರಿಸ್ರಿ ಸಾಹೇಬ್ರ, ನನಗೆ ರಾಜಣ್ಣಗ ತೋರಿಸ್ರಿ. ತೋರಿಸುತ್ತೇನೆ ಶಿವಣ್ಣ. ಅದಕ್ಕಿಂತ ಮುಂಚೆ ನಾ ಹೇಳೋ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳು ಪ್ರತಾಪ್. ನಿನಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗಾಗಲಿ ಪ್ರಾಣಿಗಳಿಗಾಗಲಿ ವಿವಿಧ ಉತ್ಪತ್ತಿ ಕೋಶ ಇರುತ್ತದೆ. ಆದರೆ ಇರುವಿಕೆಂದರೆ ಗಂಡು ಹೆಣ್ಣುಗಳ ಮೇಲಿನಿಂದ ಮಕ್ಕಳಾಗುತ್ತವೆ. ಆದರೆ ರಾಜಣ್ಣಗೆ ಅಪಘಾತದಲ್ಲಿ ವಿವಿಧ ಉತ್ಪನ್ನ ಕೋಶಕ್ಕೆ ಬಲವಾದ ಪೆಟ್ಟ ಬಿದ್ದ ಕಾರಣ ತಕ್ಷಣ ಆಪರೇಷನ್ ಮಾಡದಿದ್ದರೆ ಖಂಡಿತವಾಗಿ ಬದುಕುತ್ತಿರಲ್ಲ ರಾಜಣ್ಣ. ಆದ್ದರಿಂದ ರಾಜಣ್ಣನ್ನು ಬದುಕಿಸಿಕೊಳ್ಳಲೇಬೇಕೆಂಬ ಉದ್ದೇಶದಿಂದ ಆಪರೇಷನ್ ಮಾಡಿದ್ದೇನೆ. ಇನ್ನು ಮುಂದೆ ರಾಜಣ್ಣಿಗೆ ಮಕ್ಕಳಾಗುವುದಿಲ್ಲ. ಈ ವಿಷಯ ಅವರ ತಂದೆ ತಾಯಿಗಾಗಲಿ ತಿಳಿಯಬಾರದು. ಬನ್ನಿ, ನನ್ನ ಜೊತೆ ರಾಜಣ್ಣ ತೋರಿಸುತ್ತೇನೆ. ಆಯ್ತು ಸರ್. ರಾಜಣ್ಣ, ನಿನಗೆ ಹೊರಗಡೆ ಬರಬಾರದು ಅಂತ ಹೇಳಿರಲಿವೆ? ನಿನಗೀಗ ರೆಸ್ಟ್ ಬೇಕು. ಇಲ್ಲ, ನನಗೀಗ ಮಿತ್ರದ್ರೋಹಿಯ ಪ್ರಾಣ ಬೇಕು. ಇನ್ನು ನಾನು ಬದುಕಿದ್ದು ಸತ್ತಂತೆ. ಆದರೆ ಆ ಸಮಾಜ ದ್ರೋಹಿಯ ಪ್ರಾಣ ಬಲಿ ತೆಗೆದುಕೊಂಡ ಮೇಲೆ ನನ್ನ ಮನಸ್ಸಿಗೆ ಶಾಂತಿ. ನನ್ನ ಹೆಂಡತಿಯನ್ನು ಕೊಂದು ನಮ್ಮ ಮನೆ ಸರ್ವನಾಶ ಮಾಡಿದ ಪಾಪಿಯನ್ನು ಬದುಕಲು ಬಿಡಬಾರದು. ರಾಜಣ್ಣ, ನಿನ್ನ ಹೆಂಡತಿಯ ಕೊಲೆ ಆಯ್ತೆ. ಹೇಳು ರಾಜಣ್ಣ, ಯಾರು ಆ ಕೊಲೆಗಾರ? ಅವನ ರುಂಡ ಮುಂಡವನ ಕತ್ತರಿಸಿ ಬಿಡುತ್ತೇನೆ. ಹೇಳು ರಾಜಣ್ಣ, ಯಾರು ಆ ಕೊಲೆಗಾರ? ಹೇಳು. ನೀವು ಈ ರೀತಿ ಕೋರ್ಟದ ಬರದಲ್ಲಿ ಕಾನೂನನ್ನು ಧಿಕ್ಕರಿಸಿ ಕೊಲೆಗಾರರಾಗಿ ಜೈಲು ಸೇರುವುದು ಒಳ್ಳೆಯದಲ್ಲ. ಸರ್, ಮೊನ್ನೆ ನಡೆದ ಗಲಾಟೆಯಲ್ಲಿ ಓಡಿದ ವ್ಯಕ್ತಿ ಸಿಕ್ಕಿದ್ದಾನೆ. ಅವನನ್ನು ವಿಚಾರಣೆಗೆ ಕರೆದುಕೊಂಡು ಹೋಗುವಂತ SP ಅವರು ಹೇಳಿದ್ದಾರೆ. ಆದ್ದರಿಂದ ಅವನನ್ನು ಕರೆದುಕೊಂಡು ಬಂದಿದ್ದೇನೆ. ಹಾಗಾದರೆ ಅವನನ್ನು ಒಳಗಡೆ ಕರೀತಾನೆ. ಯಸ್ ಸರ್. ರಾಜಣ್ಣ ಇವನೇ ಅಲ್ಲವೇ ನೀನು ಬೆನ್ನಟ್ಟಿಕೊಂಡು ಹೋದದ್ದು? ಹೌದು ಸರ್, ಇವನೇ ಆ ಕೊಲೆಗಾರ. ರಾಜಣ್ಣ, ಅವನನ್ನು ವಿಚಾರಿಸಲು ಶಿಕ್ಷಿಸಲು ಪೊಲೀಸ್ನವರಿದ್ದಾರೆ. ನಿನ್ನ ಹೆಸರೇನು? ವೀರೇಂದ್ರ ಸರ್. ನಿನ್ನನ್ನು ಕೊಲೆ ಮಾಡಲೆಂದು ರಾಜಣ್ಣ ಬೆನ್ನಟ್ಟಿಕೊಂಡು ಬರಲು ಕಾರಣ? ಹೇಳ್ತೀನಿ ಸರ್, ಹೇಳ್ತೀನಿ. ಈ ರಾಜಣ್ಣನೊಬ್ಬ ನಪಸೊಗನೆಂದು ಅವನ ಹೆಂಡತಿಗೆ ನಂಬುವಂತ ಹೇಳಿ ಕಳ್ಳತನದಿಂದ ಅವಳೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಬಂದಿದ್ದೆ. ಆದರಿಂದು ನಾವಿಬ್ಬರು ರಾಜಣ್ಣನ ಕೈಯಲ್ಲಿ ಸಿಕ್ಕಿಬಿದ್ದೆವು. ಕೋಪಗೊಂಡ ರಾಜಣ್ಣ ಅವನ ಹೆಂಡತಿಯನ್ನು ಕೊಲೆ ಮಾಡಲು ಸಿದ್ಧನಾದಾಗ ನಾನು ಇವನನ್ನೇ ಕೊಂದು ಇವನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಿಂದ ಗುಂಡು ಹಾರಿಸಿದೆ. ನಾನಿಟ್ಟ ಗುರಿ ತಪ್ಪಿ ಅವನ ಹೆಂಡತಿಯನ್ನು ಬಲಿ ತೆಗೆದುಕೊಂಡಿತ್ತು. ಅಷ್ಟಾದ ಮೇಲೆ ರಾಜಣ್ಣ ನನ್ನನ್ನು ಕೊಲೆ ಮಾಡಲು ಸಿದ್ಧನಾದಾಗ ನಾನು ಅಲ್ಲಿಂದ ಹೆದರಿ ಓಡಿ ಹೋಗಿದೆ. ನನ್ನನ್ನು ಬೆನ್ನಟ್ಟಿಕೊಂಡು ಬಂದ ರಾಜಣ್ಣನಿಗೆ ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ನೀನು ಮಿತ್ರದ್ರೋಹಿ ಮಾತ್ರವಲ್ಲ, ಸಮಾಜ ದ್ರೋಹಿ. ನಿಮ್ಮಂತರಿಗೆ ಗಲ್ಲು ಶಿಕ್ಷೆ ಆದರೂ ಕಡಿಮೆ. ಸ್ನೇಹದ ಬೆಲೆ ನಡೆದ ನಿಮ್ಮಂತರನ್ನು ಗುಂಡಿಟ್ಟು ಕೊಲ್ಲಬೇಕು. ಕೊಲ್ಲಬೇಕು ಸರ್, ಕೊಲ್ಲಬೇಕು. ಸ್ನೇಹದ ಬೆಲೆಯ ಮೆರೆದೆ ಕ್ಷಣಿಕ ಸುಖಗಳೇ ಹೆಚ್ಚೆಂದು ಈ ರಾಜಣ್ಣನಿಗೆ ಮೋಸ ಮಾಡಿದ ಪಾಪಿ ನಾನು. ನನ್ನ ತಪ್ಪಿಗೆ ನೀವೆಂತ ಶಿಕ್ಷೆ ವಿಧಿಸಿದರೂ ಅನುಭವಿಸುತ್ತೇನೆ ಸರ್. ಶಿವಣ್ಣ, ರಾಜಣ್ಣ, ನಿಮಗೂ ನಿಮ್ಮ ಮನೆತನಕ್ಕೂ ವಿನಾಕಾರಣದ ಅನ್ಯಾಯ ಮಾಡಿದ್ದ ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಕಾನ್ಸ್ಟೇಬಲ್, ಸ್ಟೇಷನ್ಗೆ. ಡಾಕ್ಟರ್, ರಾಜಣ್ಣನನ್ನು ಕರೆದುಕೊಂಡು ಹೋಗಬಹುದೇ? ಓಹೋ, ಅವಶ್ಯವಾಗಿ ಕರೆದುಕೊಂಡು ಹೋಗಬಹುದು. ಸರ್, ಆ ಚಾಂಡಾಲಿಯ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಸರ್. ನೀವೇ ಏನಾದರೂ ಮಾಡಿ ದಯವಿಟ್ಟು ನನ್ನನ್ನು ಬಲವಂತ ಪಡಿಸಬೇಡಿ. ಡಾಕ್ಟರ್, ಸಾಹೇಬ್ರ, ರಾಜಣ್ಣನನ್ನು ಹಳ್ಳಿಗೆ ಕರೆದುಕೊಂಡು ಹೋಗ್ಬೋದೇನ್ರಿ? ಅವಶ್ಯವಾಗಿ ಕರೆದುಕೊಂಡು ಹೋಗಬಹುದು.
ಇಲ್ಲ, ನನ್ನ ದರಿದ್ರ ಮುಖವನ್ನು ಇಟ್ಟುಕೊಂಡು ನಾನು ಹಳ್ಳಿಗೆ ಹೋಗಲಾರೆ. ಶಾಂತಿ ಮಂತ್ರ ಜಪಿಸುವ ಸ್ಥಾನದಲ್ಲಿ ಕ್ರಾಂತಿಕಾಳೆ ಆಗಲಾರೆ. ನಕ್ಕು ನಲಿದು ಆನಂದ ಸಾಗರದಲ್ಲಿದ್ದ ತಮಗೆಲ್ಲರನ್ನೂ ಮೋಸ ಮಾಡಿದ ಪಾಪಿ ನಾನು. ಹೆಂಡತಿಯ ಗುಲಾಮನಾಗಿ ಮದ್ಯಪಾನದ ಬಲುಪುಸು ಆಗಿ ತಂದೆ ತಾಯಿ ಅಣ್ಣ ಅತ್ತಿಗೆ ಎಂಬುದನ್ನು ಅರಿಯದೆ ತಮಗೆಲ್ಲ ಕಷ್ಟ ಕೊಟ್ಟ ಪಾಪಿ ನಾನು. ಅಣ್ಣ, ನನಗೆ ಇಲ್ಲೇ ಬಿಟ್ಟು ಹೋಗಿಬಿಡು ಅಣ್ಣ. ರಾಜಣ್ಣ, ತಿಳಿಯದೆ ತಪ್ಪು ಮಾಡುವುದು ಮಾನವನ ಸಹಜ ಧರ್ಮ. ಮುಪ್ಪಾವಸ್ಥೆಯಲ್ಲಿ ಹೆತ್ತವರ ಪಾಲನೆ ಮಾಡುವುದು ಮಕ್ಕಳ ಕರ್ತವ್ಯ. ನಡಿ ರಾಜಣ್ಣ, ಮರಳಿ ಹಳ್ಳಿಗೆ ಹೋಗೋಣ. ಹೌದು ರಾಜಣ್ಣ, ಶಿವಣ್ಣನ ಮಾತು ಸತ್ಯವಾಗಿದೆ. ಹಿಂದೆ ನಡೆದಿದ್ದೆಲ್ಲವನ್ನು ಮರೆತು ಮತ್ತೆ ಮಾನವನಾಗಿ ಬಾಳಬೇಕು. ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ. ನೀನೀಗ ನಿನ್ನ ಅಣ್ಣನೊಡನೆ ಹಳ್ಳಿಗೆ ಹೋಗಿ ಸುಖವಾಗಿರು. ಸರ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಮತ್ತೆ ಹಳ್ಳಿಗೆ ಹೋಗುವಂದು ಮಾತ್ರ ಹೇಳಬೇಡಿ ಸರ್. ರಾಜಣ್ಣ, ನನ್ನ ಮಾತಿಗೆ ಬೆಲೆ ಕೊಡುವಂತಿದ್ದರೆ ಹಳ್ಳಿಗೆ ಹೋಗಲೇಬೇಕು. ಸರ್, ಹೇಗೆ ಹೋಗಲಿ ಸರ್? ಮುಂದೆ ಎಲ್ಲವೂ ಸರಿ ಹೋಗುತ್ತದೆ. ನೀನೀಗ ಹೋಗು. ಅಲ್ಲಿ ನಿನಗೆ ಎಲ್ಲ ಸರಿ. ನಿನಗೆ ಬೇಜಾರಾದ್ರೆ ಮತ್ತೆ ನನ್ನಲ್ಲಿ ಬರೆಯುವಂತೆ. ಸದ್ಯ ಈಗ ಹಳ್ಳಿಗೆ ಹೋಗು. ಶಿವಣ್ಣ, ಕರೆದುಕೊಂಡು ಹೋಗಪ್ಪ. ಆಯ್ತು ಸರ್. ಸರ್, ಪ್ಲೀಸ್. ಶಿವಣ್ಣ, ತಂಗಿ ಗೌರಮ್ಮ, ಬಾರಮ್ಮ. ಅಣ್ಣ, ಬೆಂಗಳೂರಿಂದ ಯಾವ ಬಂದಣ್ಣ? ಈಗ ಬಂದೆ ತಾಯಿ. ಕೈ ಕಾಲು ಮುಖ ತೊಳ್ಕೊಬಾರಣ್ಣ, ಊಟ ಮಾಡುವಂತೆ. ಬಾಮ್ಮ. ತಂಗಿ, ಅಣ್ಣ, ನಿನ್ನ ಪವಿತ್ರ ಕರಗಳಿಂದ ಮಾಡಿದ ಈ ಅನ್ನ ನನ್ನ ಹೊಟ್ಟೆಗೆ ಸೇರುವ ಮುನ್ನ ನನ್ನ ಹೃದಯ ಕಾಯಿಲೆಯನ್ನು ವಾಸಿ ಮಾಡುವೇನಮ್ಮ ತಾಯಿ. ಅಣ್ಣ, ಏನಣ್ಣ ಒಗಟಾಗಿ ಮಾತಾಡ್ತಾ ಇದೆಯಲ್ಲ? ಸ್ವಲ್ಪ ಅರ್ಥ ಆಗೋ ತರ ಮಾತಾಡು. ನಿನ್ನ ಹೃದಯದಲ್ಲಿ ಅಡಗಿರೋ ಕಾಯಿಲೆ ಅದ್ಯಾವ್ದು ಅಂತ ಹೇಳಣ್ಣ. ತಂಗಿ, ನನ್ನ ಕಾಯಿಲೆ ವಾಸಿ ಮಾಡುತ್ತೇನೆಂದು ಈ ನಿನ್ನ ಕಂದನ ಮೇಲೆ ಆಣೆ ಮಾಡಿ ಹೇಳಮ್ಮ ಸಹೋದರಿ. ಅಣ್ಣ, ಈ ನಿರ್ಭಾಗ್ಯ ತಂಗಿ ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳಣ್ಣ. ಅಣ್ಣ, ನನ್ನ ಕಂದನ ಮೇಲೆ ಆಣೆ, ನೀನೇನೇ ಹೇಳಿದ್ರು ನಾನು ಅದನ್ನ ನಡ್ಸ್ಕೊಡ್ತೀನಣ್ಣ. ಧನ್ಯವಾಯಿತು ತಂಗಿ, ಅನಾಥನ ಜೀವನ ಬಿಂದು. ಹಗಲಿರು ಎನ್ನದೆ ತಂದೆ ಮಕ್ಕಳನ್ನು ಅಗಲಿಸಿ ನೋವಿನಿಂದ ನೊಂದು ಬೆಂದು ನಾನೊಬ್ಬ ಮಾತ್ರ ಅನಾಥನೆಂದಿದ್ದೆ. ನನ್ನೊಡನೆ ಇದ್ದ 2 ಜೀವಿಗಳು ಅನಾಥ ಮಾಡುತ್ತಿರುವನೆಂದು ನನ್ನ ಮನಸ್ಸು ಹಗಲಿರುಳು ಹಿಂಡುತ್ತಲಿದೆ. ಆ ನೋವು ನಿವಾರಣೆ ಆಗಬೇಕಾದರೆ ಈ ಕಂದನ ತಂದೆ ಯಾರೆಂದು ತಿಳಿದಾಗ ಮಾತ್ರ ಸಾಧ್ಯ ಸಹೋದರಿ. ಅಣ್ಣ, ಸಾಧ್ಯ ಇಲ್ಲ ಅಣ್ಣ, ಅದು ಸಾಧ್ಯ ಇಲ್ಲ. ತಂಗಿ, ನನ್ನ ನೋವು ನಿವಾರಣೆ ಮಾಡುತ್ತೇನೆಂದು ಇದೀಗ ಈ ಕಂದನ ಮೇಲೆ ಆಣೆ ಮಾಡಿ ಹೇಳಿರುವೆಯಲ್ಲಮ್ಮ. ಈ ನಿನ್ನ ಅಣ್ಣನಿಗೆ ಭಾಷೆ ನೀಡಿದ್ದಕ್ಕೆ ಬೆಲೆ ಇಲ್ಲವೇ ತಾಯಿ? ಅಣ್ಣ, ಎಂತ ಸಂಕಷ್ಟಕ್ಕೆ ಇದು ಮಾಡ್ದೆ ಅಣ್ಣ. ಅಣ್ಣ, ಮಾತು ಕೊಟ್ಟಿದ್ದೀನಲ್ಲ, ಅದ್ರ ಬದಲು ನನ್ ಪ್ರಾಣ ತಗೊಳ್ಳಣ್ಣ, ನನ್ ಪ್ರಾಣ ತಗೋ ಅಣ್ಣ. ನಿನ್ನಿಂದ ನನಗೆ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದ್ ದೊಡ್ಡ ವಿಷ ಕೊಟ್ಬಿಡಣ್ಣ, ವಿಷ ಕೊಟ್ಬಿಡು. ಇಲ್ಲಾಂದ್ರೆ ನಾನು ನನ್ನ ಮಗು ಎಲ್ಲಾದ್ರೂ ಕೂಲಿ ಮಾಡ್ಕೊಂಡು ನಿಮ್ ಜೊತೆನೆ ಇರ್ತೀವಿ. ದಯವಿಟ್ಟು ನಮ್ಮಿಬ್ರನ್ನ ದೂರ ಮಾಡ್ಬೇಡ ಅಣ್ಣ, ದೂರ ಮಾಡ್ಬೇಡ. ಸಹೋದರಿ, ದೇವ ನಿರ್ಮಿಸಿದ ಮಾನವರು ವಿಧಿಯನ್ನು ಗೆದ್ದು ಜೀವಿಸಬೇಕಮ್ಮ. ಆ ನಿನ್ನ ಅಂತರಂಗದ ಗಂಡ ಎಂತ ಕ್ರೂರಿಯಾದರೂ ಕಟುಕನಾಗೋದು ಸರಿ. ಅವನಿಗೆ ಕಾಲಿಗೆ ಬಿದ್ದಾದರೂ ಬೇಡಿಕೊಂಡು ನಿಮ್ಮೆಲ್ಲರನ್ನು ಒಂದುಗೂಡಿಸುವುದು. ಅಣ್ಣನಾದವನು ತಂಗಿಯನ್ನು ತವರ ಮನೆಯಲ್ಲಿ ಇಟ್ಟುಕೊಳ್ಳುವುದು ಮಹಾಪಾಪವಮ್ಮ. ಎಂತ ಸಂಕಟಕ್ಕೆ ಈಡ್ ಮಾಡ್ದೆ ಅಣ್ಣ, ಎಂತ ಬಂಧನದಲ್ಲಿ ಇಟ್ಬಿಟ್ಟೆ ಅಣ್ಣ. ಎಷ್ಟೋ ದಿನಗಳವರೆಗೆ ದುಷ್ಟನ ದುಷ್ಕೃತಿಗೆ ಸದ್ಗತಿಯನ್ನು ದೊರಕಿಸಿ ನನ್ನ ಮೇಲಿರುವ ಅಗಲಿಕೆ ಅಪವಾದವನ್ನು ಹೊಡೆದು ಓಡಿಸುವ ತಂಗಿ ನೀನಾಗಮ್ಮ. ತಂಗಿ, ಯಾರು ಹೇಳಮ್ಮ ಈ ನಿನ್ನ ಗಂಡ? ಹೇಳ್ತೀನಣ್ಣ, ಹೇಳ್ತೀನಿ. ಈ ಕಂದನ ತಂದೆ ನಿನ್ನ ಚಿಕ್ಕದನಿ ಅಣ್ಣ, ಚಿಕ್ಕದನಿ. ಅಂದ್ರೆ
ನಮ್ಮ ರಾಜಪ್ಪನೇ ಈ ಮಗುವಿನ ತಂದೆ. ಈ ಮಾತು ಸತ್ಯವೇನ ಮಾತಂಗಿ? ಸತ್ಯ ಅಣ್ಣ, ಸತ್ಯ. ಈ ಮಾತು ಸತ್ಯ ಅಣ್ಣ. ಅವನು ವರ ನೋಡೋದಕ್ಕೆ ಪಕ್ಕದಾಗ ಹೋಗಿರ್ಬೇಕಾದ್ರೆ ಮೋಸದ ಜಾಲ ಬೀಸಿ ಕುಡ್ಕೊಂಡು ಬಂದು ಯಾವುದೋ ಮತ್ತೆ ಬರುವ ಔಷಧಿ ಹಾಕಿ ನನ್ನ ಶೀಲ ಹರಣ ಮಾಡ್ದ. ಅಂತ ಸಂದರ್ಭದಲ್ಲಿ ಸಾಯ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಈ ಕಾನೂನು ಕೋರ್ಟು ಅಲ್ಲದ್ರೆ ಎಲ್ಲರಿಗೂ ಈ ವಿಷಯ ತಿಳಿಯುತ್ತೆ ಅಂತ ನಾನು ಸಾಯೋದನ್ನ ನಿಲ್ಲಿಸ್ದೆ ಅಣ್ಣ. ಅಂತ ಸಂದರ್ಭದಲ್ಲಿ ನೀನು ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೆ. ಆಗ ನಾನು ಎಂಜಿಲೆಡೆನ ನಿನ್ಗೆ ಅರ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ಆಟದ ಮುಂದೆ ನಾವಿಬ್ರು ಗಂಡ ಹೆಂಡ್ತಿರಾದ್ವಿ. ಆದ್ರೆ ಅದು ಬಹಿರಂಗವಾಗಿ, ಆಂತರಿಕವಾಗಿ ನಾವಿಬ್ರು ಅಣ್ಣ ತಂಗಿ ಆದ್ವಿ. ಅಣ್ಣ ತಂಗಿ ಆದ್ವಿ. ತಂಗಿ ಅಳಬೇಡಮ್ಮ, ತಂಗಿ ಅಳಬೇಡ. ಮನೆತನದ ಮರ್ಯಾದೆಗಾಗಿ ಹೃದಯದ ತುಂಬೆಲ್ಲ ಬೆಂಕಿಯನ್ನು ನುಂಗಿಕೊಂಡಿರುವ ನೀನು ಸಾಮಾನ್ಯ ಹೆಣ್ಣಲ್ಲಮ್ಮ, ಸಾಕ್ಷಾತ್ ಶ್ರೀ ಗೌರಿ ತಾಯಿ. ಯಾವ ಮನೆತನಕ್ಕಾಗಿ ನೀನು ನಿನ್ನ ಸುಖ ಸಂತೋಷಗಳನ್ನು ಬಲಿ ಕೊಟ್ಟಿಯೋ ಅದೇ ಮನೆತನಕ್ಕೆ ನೀನೆಂದು ಸೊಸೆಯಾಗಿ, ಮಗಳಾಗಿ, ಈ ನಿರ್ಭಾಗ್ಯನ ತಂಗಿಯಾಗಿ, ಆ ಮನೆಯ ಜ್ಯೋತಿಯಾಗಿ ಬೆಳಕಾಗಬೇಕಮ್ಮ ಸಹೋದರಿ. ಇಲ್ಲ, ಅದು ನನ್ನಿಂದ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಹೌದಮ್ಮ ತಂಗಿ, ರಾಜಣ್ಣನ ಹೆಂಡತಿ ಗಂಡನಿಗೆ ಮೋಸ ಮಾಡಲು ಹೋಗಿ ಆ ಮೋಸದ ಕೋಪಕ್ಕೆ ಬಲಿಯಾಗಿ ಮರಳಿ ಬಾರದ ಊರಿಗೆ ಹೋಗಿದ್ದಾಳೆ. ರಾಜಣ್ಣನಿಗೆ ಮೋಟಾರ್ ಗಾಡಿ ಆದ ಪರಿಣಾಮದಿಂದ ಮಕ್ಕಳಾಗುತ್ತಿಲ್ಲವೆಂದು ವೈದ್ಯರು ಹೇಳಿದ್ದಾರೆ. ದಾನ ಧರ್ಮಗಳ ಕಾರ್ಯಕ್ಕೆ ಹೆಸರಾದ ಮನೆತನವೆಂದು ವಂಶಜ್ಯೋತಿವಿಲ್ಲವೆಂದು ಒಟಕಾಗಬಾರದು. ಅದಕ್ಕಾಗಿ ನೀನಿಂದು ಆ ಮನೆಯ ಜ್ಯೋತಿಯಾಗಿ, ನಿರ್ಭಾಗ್ಯನ ತಂಗಿಯಾಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಮ್ಮ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸಹೋದರಿ. ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಣ್ಣ. ನಿನ್ನ ಆಸೆನ ನಾನ್ ಈಡೇರಿಸ್ತೇನೆ, ನಾನ್ ನೆರವೇರಿಸ್ತೇನೆ ಅಣ್ಣ. ನನ್ ಬಟ್ಟೆ ಬರಗಳನ್ನೆಲ್ಲ ತರ್ತೇನೆ. ಎಂದು ಸ್ವಾರ್ಥಕವಾಯ್ತು ಈ ಅನಾಥನ ಜೀವನ. ಆ ಗೋಮುಖ ವ್ಯಾಘ್ರನಿಗೆ ಹೆಂಡತಿಯಾಗಿ ನನ್ನ ದೇಹನ ಅವನಿಗೆ ಅರ್ಪಿಸೋದಕ್ಕೆ ನನಗ್ ಮನಸ್ಸಿಲ್ಲ. ಅಂತವನ್ ಹೆಂಡತಿಯಾಗಿ ಬಾಳೋದಕ್ಕಿಂತ ನಾನ್ ಸಾಯೋದೇ ಲೇಸು, ಸಾಯೋದೇ ನನ್ ಕಂದ ಕಂದ ಕಂದ. ಹೌದು, ನನ್ ಮಗುಗೂ ನಾನು ವಿಷ ಕೊಡ್ಬೇಕು, ನನ್ ಮಗುಗೂ ವಿಷ ಕೊಡ್ಬೇಕು. ಇಲ್ಲಾಂದ್ರೆ ಅವ್ರ ಅಪ್ಪನ ತರನೇ ಅವನು ಕೂಡ ಗೋಮುಖ ಮಾತ್ರ ಆಗ್ತಾನೆ. ಇಲ್ಲ ಇಲ್ಲ ಕಂದ ಕಂದ. ನಡೆ ತಂಗಿ, ಹೋಗೋಣ. ಮಗ ಇಲ್ಲ, ನಾನು ಎಷ್ಟು ಹೇಳಿದ್ರು ಮರು ಮದುವೆಗೆ ಒಪ್ಪಿಗೆ ಕೊಡ್ತಾನೆ ಇಲ್ಲ. ಲೇ ರಾಜ, ರಾಜ ಬಾರೋ ಇಲ್ಲಿ. ಮದುವೆ ಬೇಡ ಎನ್ನಲು ಏನಾಗಿದೆ ನಿನಗೆ ದಾಡಿ? ಅಪ್ಪಾಜಿ, ಮರು ಮದುವೆಗಾಗಿ ನನ್ನನ್ನು ಬಲವಂತಪಡಿಸಬೇಕು. ನನಗೆ ಮದುವೆ ಆಗಲು ಇಷ್ಟವಿಲ್ಲ. ಅಲ್ಲಪ್ಪ, ವಂಶಕ್ಕೊಂದು ಮಗು ಬೇಕು ತಾನೆ. ಈ ನಮ್ಮ ವಂಶ ಜೊತೆ ಬೆಳಗ್ಬೇಕಾದ್ರೆ ಅದು ಆ ಮಗುವಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀನು ಮರು ಮದುವೆಗೆ ಒಪ್ಪಿಕೊಳ್ಳಲೇಬೇಕು.
ಅಮ್ಮ, ಇರುವಷ್ಟು ದಿನ ತಿಂದುಂಡು ಈ ಸರ್ವ ಆಸ್ತಿಯನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ದಾನ ಮಾಡಿದರೆ ಸೂರ್ಯಚಂದ್ರ ಇರುವವರೆಗೂ ನಿಮ್ಮ ವಂಶದ ಹೆಸರು ಅಜರಾಮರವಾಗಿ ಉಳಿಯೋದಲ್ಲವೇ? ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕಿಂತ ಮುಂಚೆ ಮೊಮ್ಮಗನನ್ನು ನೋಡಿ ಎತ್ತಿ ಆಡಿಸ್ಬೇಕೆಂಬ ಆಸೆ ಯಾರಿಗೆ ತಾನೇ ಇರೋದಿಲ್ಲ ಹೇಳು? ಅದು ಎಂದಿಗೂ ಸಾಧ್ಯವಿಲ್ಲ. ಮದುವೆ ಮದುವೆ ಅಂದರೆ ನಾನು ಈ ಮನೆಯಲ್ಲೇ ಇರಲಾರೆ. ಅವನು ಮದುವೆ ಒಪ್ಪಿಸಲು ಶಿವನೊಬ್ಬರಿಂದ ಮಾತ್ರ ಸಾಧ್ಯ. ಶಿವಣ್ಣ, ನೆನದವರ ಮನದಲ್ಲಿ ಎಂಬಂತೆ ಬಂದು ಬಿಟ್ಟೆಯಾ? ವಿಷಯ ಏನೆಂದು ಹೇಳಿ ಯಜಮಾನ್ರೆ. ಮದುವೆಯಾಗಿ ಅಂದು ವಂಶ ಬೆಳಗುವ ಕಾಂತನನ್ನು ಕರುಣಿಸಿ ಅಂದು ಅಂಗಲಾಚಿ ಕೇಳಿದರೂ ಮದುವೆಗೆ ಒಪ್ಪುತ್ತಿಲ್ಲ. ನೀನಾದರೂ ಹೇಳಿ ಮದುವೆಗೆ ಒಪ್ಪಿಸಪ್ಪ ಅವನನ್ನು. ಯಜಮಾನ್ರೆ, ಹೆಂಡತಿ ಬದುಕಿರಬೇಕಾದರೆ ಮರು ಮದುವೆ ಯಾಕೆ ಯಜಮಾನ್ರೆ? ಏನು ನಿನ್ನ ಮಾತಿನ ಅರ್ಥ? ನಮ್ಮ ಕರುಳಿನ ಬಳ್ಳಿ ಈ ಮಾತು ನಿಜನ ಗೌರಿ? ಗಂಧ ಹೊಟ್ಟೆಯಲ್ಲಿರುವ ಮುನ್ನವೇ ಶ್ರೀಶೈಲ ಮಲ್ಲಿನಾಥನ ಕ್ಷೇತ್ರಕ್ಕೆ ಮನಪೂರ್ಣವಾಗಿ ಬೇಡಿಕೊಂಡು ಪಡೆದಿರಲ್ಲ ಮುತ್ತಿನಂತ ಗಂಡು ಮಗೊಂದನು. ಅದೇ ತಾಯಿ, ನಿಮ್ಮ ಮಡಿದಲ್ಲಿ ಆಡುತ್ತಿರುವ ಈ ಕಂದನೇ ನಿಮ್ಮ ವಂಶ ಜ್ಯೋತಿ. ಏನು ಹುಚ್ಚೆಲ್ಲ ಹಿಡಿದೇನು ನಿನಗೆ? ಹುಚ್ಚು ಹಿಡಿಯುವುದರಲ್ಲಿ ಯಜಮಾನ್ರೆ, ಹುಚ್ಚು ಹಿಡಿದು ತಿರುಗುವ ಮುಂಚೆ ನನ್ನ ಅಂತರಂಗದ ಆತ್ಮದ ಸಹೋದರಿ ಗೌರಿಯನ್ನು ಗಂಡನ ಮನೆಗೆ ಸೇರಿಸಿ ಮುಕ್ತಿ ಪಡೆಯಲೆಂದು ಬಂದಿರುವೆ. ಈ ಮನೆತನದ ಮರ್ಯಾದೆಗೆ ಕುಂದು ಬರಬಾರದೆಂದು ಅಂದು ನೆರೆದ ಜನ ಸಮ್ಮುಖದಲ್ಲಿ ಗೌರಿಯ ಕೊರಳಿಗೆ ತಾಳಿ ಕಟ್ಟಿದ್ದೇನೆ. ಅಂತರಂಗದಲ್ಲಿ ಅಣ್ಣನಾಗಿ ಈ ನನ್ನ ತಾಯಿ ಗೌರಿಯನ್ನು ತಂಗಿಯ ರೂಪದಲ್ಲಿ ಅಲ್ಲದೆ ಕಾಮದೃಷ್ಟಿಯನ್ನು ತೀರಿಸಿಕೊಂಡರೆ ನನ್ನ ಹೆತ್ತ ತಾಯಿಗೆ ಕಾಮದೃಷ್ಟಿ ತೀರಿಸಿಕೊಂಡಂತೆ. ಇದು ನಿಮ್ಮ ಶಿವಣ್ಣ ಆಡುವ ಮಾತು ಸತ್ಯವೇನಮ್ಮ? ಹೌದು, ಇವ್ರು ಹೇಳ್ತಾರೋ ಮಾತು ಸತ್ಯವಾಗಿದೆ. ನೋಡಿ, ತಮ್ಮ ಸುಖ ಎಲ್ಲವನ್ನು ತ್ಯಾಗ ಮಾಡಿ ನನಗೆ ಕೊರಳಿಗೆ ಮಾಂಗಲ್ಯ ಕಟ್ಟಿ ಬಹಿರಂಗವಾಯಿತು. ಆದ್ರೆ ಅಂತರಂಗದಲ್ಲಿ ನಾವಿಬ್ರು ಅಣ್ಣ ತಂಗಿರು. ಇಷ್ಟಕ್ಕೆಲ್ಲ ಕಾರಣ ಆ ನಿಮ್ಮ ಮಗ. ಶಿವಣ್ಣ, ನನ್ನ ಮನೆತನದ ಮರ್ಯಾದೆಗಾಗಿ ನಿನ್ನ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿದೆ. ನೀನು ಸಾಮಾನ್ಯನಪ್ಪ, ದೇವಮಾನವ. ನನ್ನ ಪಾಲಿನ ದೇವರು ನೀನು, ದೇವರು. ನಾವು ಮಾಡಿದ ಘನಧಾರ್ಯದ ಮುಂದೆ ಇದ್ಯಾವ ದೊಡ್ಡ ಕೆಲಸ ಯಜಮಾನ್ರೆ? ಯಾರಿಗೋ ಹುಟ್ಟಿ ಎಲ್ಲೋ ಬಿದ್ದು ಸತ್ತು ಹೋಗುತ್ತಿದ್ದ ಈ ಅನಾಥನನ್ನು ಸಾಕಿ ಸಲುವಿ ದೊಡ್ಡವನಾಗಿ ಮಾಡಿದ ಋಣ ಭಾರವಾಗಿದೆ. ಈ ನನ್ನ ಸಹೋದರಿ ಗೌರಿಯನ್ನು ತಮ್ಮ ಮನೆಯನ್ನು ತುಂಬಿಸಿಕೊಂಡ್ರೆ ಈ ಅನಾಥನ ಜನ್ಮ ಸಾರ್ಥಕವಾಯಿತು. ದಯವಿಟ್ಟು ಇಲ್ಲದ ಶಿವಣ್ಣ, ನೀ ಮಾಡಿ ತ್ಯಾಗ ಆ ದೇವರಿಗೂ ಅಸತ್ಯ ಕಂದ. ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬಂದವನು ಮಾಡಿದಲ್ಲ ಬಂದು ದ್ರೋಹದ ನೀಚ ಕೆಲಸವಲ್ಲ. ನೋಡಿದ್ಯಾ ನನ್ನ ಮಗನ ಮಹಿಮೆಯನ್ನು? ಅಪ್ಪಾಜಿ, ನನ್ನನ್ನು ಅಂತ ಕೆಟ್ಟ ಮಾತುಗಳನ್ನು ಕೇಳಲು ಬಯಸಿದೆಯಾ ನಾನು? ಶಿವ ಶಿವ, ಅವಾಗಲೇ ಸತ್ತು ಹೋದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ತಾಯಿ ಗೌರಿ, ನಿನ್ನ ಸುಖ ಸಂತೋಷಗಳನ್ನೇ ಬಲಿ ಕೊಟ್ಟು ತಾಳಿ ಕಟ್ಟಿದ ಗಂಡನೊಂದಿಗೆ ತಂಗಿ ಆಡಿದ ಬಾಳಿದ ನೀನು ಸಾಗರಂತ ಹೃದಯಮ್ಮ. ನೀನು ದೇವತೆ ಕುಲದವಳು. ಏನ್ ಮಾಡ್ಕೊಂಡ್ಯಮ್ಮ ನೀನು? ನೀನು ಈ ಮನೆ ಜ್ಯೋತಿ ಹೋಗಿ ಬೆಳಗಿದೆಯಮ್ಮ. ನಿನ್ನನ್ನು ನೀನು ಸುಟ್ಟುಕೊಂಡು ಈ ಮನೆ ತುಂಬಾ ಬೆಳಕನ್ನು ನೀಡಿ ಹೊರಟು ಹೋದಿಲ್ಲ. ಗೌರಿ, ಗೌರಿ, ಸತ್ಯ ಸಂಗತಿಯನ್ನು ಬಿತ್ತರಿಸಿ ಸತ್ತು ಹೋಗಲೆಂದೇ ಬಂದೆಯ ಮಗಳೇ. ಶಿವಣ್ಣ, ಶಿವಣ್ಣ, ಏನಾದರೂ ಮಾತನಾಡಿಸೋ ನಿನ್ನ ತಂಗಿಯನ್ನು. ಶಿವಣ್ಣ,
ಅವನನ್ನ ತಡೆದು ಮಾತನಾಡಿಸದ ಮರು ಮಾತನಾಡದೆ ಭೀಮಾ ನದಿಯಲ್ಲಿ ಮರೆಯಾಗಿ ಬಿಟ್ಟ. ಸತಿಯಾದ ಸಹೋದರಿಯಾಗಿ ಬಾಳುವ ನೀನು, ಸತಿಯಾಗಿ ನನ್ನ ಸಹೋದರಿ ಬಾಳುವ ನೀನು, ಮುಡಿಯಾದ ಮಂದಿಗೆ ಅದೇ ಹಾತ ಜಯ ಜಯ ಗುರು ಜಯ 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 ಗುರು.